ಸ್ಮರಣೆ ಆಗ್ತಾ ಇದೆ. ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲೂ ಕೂಡ ಇವತ್ತು ವಿಶೇಷ ರೀತಿಯ ಪೂಜೆ ಪುನಸ್ಕಾರಗಳು ಬೆಳಗ್ಗೆಯಿಂದಲೂ ಕೂಡ ಆಗ್ತಾ ಇದೆ. ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲೂ ಕೂಡ ಇವತ್ತು ಭಕ್ತಾದಿಗಳ ಸಂಖ್ಯೆ ಅತಿ ದೊಡ್ಡ ಮಟ್ಟದಲ್ಲಿ ಕಾಣೋದಕ್ಕೆ ನಮ್ಗೆ ಸಿಗ್ತಾ ಇದೆ. ಶಿವಲಿಂಗ ಮೂರ್ತಿಗೆ ಮಧ್ಯರಾತ್ರಿಯಿಂದಲೇ ವಿಶೇಷ ಪೂಜೆ ನೆರವೇರಿಸಲಾಗ್ತಾ ಇದೆ. ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಜಲಾಭಿಷೇಕ ಅರ್ಪಣೆ, ಧರ್ಮಸ್ಥಳ, ಕದ್ರಿ, ಮುರುಡೇಶ್ವರ, ಗೋಕರ್ಣದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಗದಗ, ಬಾಗಲಕೋಟೆಯಲ್ಲೂ ಕೂಡ ಮಹಾಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ಇನ್ನು ಬೆಳಗಾವಿಯಲ್ಲಿ ಯಾವ ರೀತಿಯ ಸಂಭ್ರಮ ಮನೆ ಮಾಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನ, ಶಿವನ ದರ್ಶನ ಪಡೆದುಕೊಳ್ಳೋದಕ್ಕೆ ಅನೇಕ ಜನ ಆಗಮಿಸ್ತಿದ್ದಾರೆ ಅನ್ನುವಂಥ ವಿಚಾರ. ದೇವಸ್ಥಾನದಲ್ಲಿ ಯಾವ ರೀತಿಯ ವಿಶೇಷ ಪೂಜೆ ಪುನಸ್ಕಾರಗಳಾಗ್ತಾ ಇದೆ, ಭಕ್ತಾದಿಗಳ ಸಂಖ್ಯೆ ಯಾವ ರೀತಿ ಇದೆ, ಅಲ್ಲಿನ ಸಂಭ್ರಮದ ಬಗ್ಗೆ ವಿವರಣೆ ಕೊಡೋದಾದ್ರೆ ಮೈಲಾರಿ. ಖಂಡಿತ ಶ್ರುತಿ, ಇವತ್ತು ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಬೆಳಗಾವಿ ಅಂದರೆ ಕುಂದಾನಗರಿ ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲಿ ಕೂಡ ವಿಶೇಷವಾದಂಥ ಪೂಜೆ ಮತ್ತು ಅಭಿಷೇಕಗಳನ್ನು ಮಾಡ್ತಿರುವಂಥದ್ದು. ನಾನಿರುವಂಥ ಈ ದೇವಸ್ಥಾನ ಬೆಳಗಾವಿಯ ಸುಪ್ರಸಿದ್ಧ ಅಂದರೆ ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧಿ ಪಡೆದಿರುವಂಥ ಕಪಿಲೇಶ್ವರ ದೇವಸ್ಥಾನದಲ್ಲಿರುವಂಥದ್ದು. ಇವತ್ತು ಮಧ್ಯರಾತ್ರಿ 3 ಗಂಟೆಯಿಂದಲೇ ಕೂಡ ಇಲ್ಲಿ ತ್ರಿಕಾಲ ಪೂಜೆಯನ್ನು ಮಾಡಲಾಗುತ್ತೆ, ರುದ್ರಾಭಿಷೇಕವನ್ನು ಮಾಡಲಾಗುತ್ತೆ ಮತ್ತು ಪಂಚಾಮೃತ ಅಭಿಷೇಕವನ್ನು ಕೂಡ ಮಾಡಲಾಗುತ್ತೆ. ಜೊತೆಗೆ ಜಲಾಭಿಷೇಕ ಮತ್ತು ಶಿವನಿಗೆ ಪ್ರಿಯವಾದಂಥ ಬಿಲ್ವ ಪತ್ರೆಯನ್ನು ಕೂಡ ಇಲ್ಲಿ ಶಿವಲಿಂಗ ಮೂರ್ತಿಗೆ ಅರ್ಪಣೆ ಮಾಡಲಾಗುತ್ತೆ ಮತ್ತು ಸರದಿ ಸಾಲಿನಲ್ಲಿ ನಿಂತು ಕೂಡ ಭಕ್ತಾದಿಗಳು ಕೂಡ ಬರ್ತಾರೆ ಮತ್ತು ದೇವರ ದರ್ಶನವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಮತ್ತು ಇವತ್ತು ಈಗ ಮಹಾಹಾರತಿ ಕಾರ್ಯಕ್ರಮ ಕೂಡ ಇನ್ನೇನು ನಡೆಯುತ್ತೆ, ಮಧ್ಯಾಹ್ನ ಮಹಾಪ್ರಸಾದ ವಿತರಣೆ ಕೂಡ ನಡೆಯುತ್ತೆ. ಇದು ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಭಕ್ತರ ದಂಡೆ ಕೂಡ ಈ ದೇವಸ್ಥಾನಕ್ಕೆ ಹರಿದು ಬರ್ತಾ ಇದೆ. ಪ್ರಮುಖವಾಗಿ ಈ ದೇವಸ್ಥಾನ ಹರ ಮತ್ತು ಹರಿ ಮೂರ್ತಿ ಪರಸ್ಪರವಾಗಿ ಮುಖಾಮುಖಿಯಾಗಿ ಸ್ಥಾಪನೆಗೊಂಡಂಥ ಭಾರತದ ಏಕೈಕ ದೇವಸ್ಥಾನ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಅಷ್ಟೇ ಅಲ್ಲದೆ 1500 ರಲ್ಲಿ ಕಪಿಲ ಮುನಿಗಳು ತಪಸ್ಸನ್ನು ಮಾಡಿ ಇಲ್ಲಿ ತಪಸ್ಸಿಗೆ ಪ್ರತಿಯಾಗಿ ಶಿವಲಿಂಗ ಮೂರ್ತಿ ಉದ್ಭವ ಆಗುತ್ತೆ. ಹೀಗಾಗಿ ಕಾಶಿಗೆ ಎಷ್ಟು ಮಹತ್ವ ಇದೆ ಕೂಡ ಅಷ್ಟೇ ಮಹತ್ವ ಕೂಡ ಈ ಕಪಿಲೇಶ್ವರ ದೇವಸ್ಥಾನಕ್ಕೆ ಇರುವಂಥದ್ದು. ಹೀಗಾಗಿ ಈ ದೇವಸ್ಥಾನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಮಹಾರಾಷ್ಟ್ರ, ಗೋವಾದಿಂದ ಕೂಡ ಇಲ್ಲಿ ದೇವಸ್ಥಾನಕ್ಕೆ ಬಂದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಾರೆ ಮತ್ತು ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ನೋಡ್ಬೋದು ಭಕ್ತರು ಬಂದು ತಮ್ಮ ಬೇಡಿಕೆಗಳನ್ನು ಈಡೇರಿಸಿ ಸಕಲ ಇಷ್ಟಾರ್ಥಗಳನ್ನು ಕೂಡ ಈಡೇರಿಸಿಕೊಳ್ತಿದ್ದಾರೆ. ಶ್ರುತಿ. ಓಕೆ ಮೈಲಾರಿ, ಹಾಗೆ ಸಂಪರ್ಕದಲ್ಲಿರಿ. ವಾಪಸ್ ಬರ್ತೀನಿ ನಿಮ್ಮ ಹತ್ರ. ನೇರವಾಗಿ ಹುಬ್ಬಳ್ಳಿ ಕಡೆ ಹೋಗೋಣ. ಹುಬ್ಬಳ್ಳಿಯಲ್ಲಿ ಯಾವ ರೀತಿಯ ಸಂಭ್ರಮ ಮನೆ ಮಾಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಹಿರೇಮಠ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪ್ರಕಾಶ್, ಹುಬ್ಬಳ್ಳಿಯ ಯಾವ ದೇವಸ್ಥಾನದಲ್ಲಿ ಇದ್ದೀರಿ, ಅಲ್ಲಿನ ಸಂಭ್ರಮ ಯಾವ ರೀತಿ ಇದೆ, ಶಿವನ ಆರಾಧನೆ ಯಾವ ರೀತಿ ಆಗ್ತಾ ಇದೆ ಪ್ರಕಾಶ್? ಎಸ್ ಶ್ರುತಿ, ಇವತ್ತು ಶಿವನ ಒಂದು ಪ್ರಿಯವಾದಂಥ ದಿನ ಅಂದರೆ ಮಹಾಶಿವರಾತ್ರಿಯ ಸಂಭ್ರಮ ನಾಡಿನೆಲ್ಲೆಡೆ ಸಾಕಷ್ಟು ಮನೆ ಮಾಡಿದೆ. ಅದರಂತೆ ವಾಣಿಜ್ಯಗಿರಿ ಹುಬ್ಬಳ್ಳಿಯಲ್ಲೂ ಸಹಿತ ಬಹುತೇಕ ಶಿವನ ದೇವಸ್ಥಾನಗಳಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಾನು ಸದ್ಯ ಸುಪ್ರಸಿದ್ಧವಾದಂತಹ ಸಿದ್ಧಾರೂಢ ಮಠದ ಆವರಣದಲ್ಲಿರುವಂತಹ ಶಿವನ ದೇವಸ್ಥಾನದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಸಾಕಷ್ಟು ಜನ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಬೆಳಗ್ಗೆ 5 ಗಂಟೆಯಿಂದಲೂ ಸಹಿತ ಭಕ್ತರು ತಮ್ಮ ಕುಟುಂಬ ಸಮೇತರಾಗಿ ಶಿವನ ದರ್ಶನವನ್ನು ಮಾಡಲಿಕ್ಕೆ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಒಂದು ಕಡೆ ಬೆಳಗ್ಗೆ 5 ಗಂಟೆಯಿಂದಲೂ ಸಹಿತ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳು ಇಲ್ಲಿ ನೆರವೇರ್ತಾ ಇದ್ದಾವೆ. ಅಂದರೆ ಬೆಳಗ್ಗೆ ಅಭಿಷೇಕ, ಮಹಾಭಿಷೇಕ ಹೀಗೆ ಸಾಕಷ್ಟು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಇಲ್ಲಿ ನೆರವೇರಿಸಲಾಗಿದೆ. ಅದರಂತೆ ಬೆಳಗ್ಗೆ ಇದ್ರೂ ಸಹಿತ ಸಾಕಷ್ಟು ಜನ ಭಕ್ತರು ಅಂದರೆ ಕೇವಲ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲದೆ ಬೇರೆ ಬೇರೆ ಭಾಗದಿಂದಲೂ ಸಹಿತ ಭಕ್ತರು ಇಲ್ಲಿ ಆಗಮಿಸ್ತಾ ಇದ್ದಾರೆ. ಒಂದು ಕಡೆ ಅವರಿಗೆ ಉಪವಾಸ ಇರುವಂಥ ಹಿನ್ನೆಲೆಯಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿರುವಂಥದ್ದು. ಜೊತೆಗೆ ಸಾಕಷ್ಟು ಜನ ಮಹಿಳೆಯರಿರ್ಬೋದು, ಮಕ್ಕಳು ಇರ್ಬೋದು, ಹೀಗೆ ಕುಟುಂಬ ಸಮೇತರಾಗಿ ಇಲ್ಲಿ ಭಕ್ತಾದಿಗಳು ಶಿವನ ದರ್ಶನವನ್ನು ಮಾಡಲಿಕ್ಕೆ ಇಲ್ಲಿ ಆಗಮಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳನ್ನು ಬೆಳಗ್ಗೆಯಿಂದಲೂ ಸಹಿತ ಇಲ್ಲಿ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ, ಅಂದರೆ ಕುಟುಂಬ ಸಮೇತರಾಗಿ ಆಗಮಿಸಿರುವಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಮಹಿಳೆಯರಿದ್ದಾರೆ. ಅಂದರೆ ಇವತ್ತು ಯಾವ ರೀತಿ ಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದೆ ಅಂತಕ್ಕಂಥದ್ರ ಬಗ್ಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಶಿವರಾತ್ರಿ ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀವಿ? ಚಲೋ ಅನ್ಸಾಕತ್ತೈತ್ರಿ, ಚಲೋ ಆಗೈತಿ.
ಹೌದು ವರ್ಷ ನಮ್ಗೆ ಶಿವರಾತ್ರಿ ಆಚರಿಸಿ ಬಹಳ ಸಂತೋಷ ಆಗ್ತೈತೆ ರೀ. ನಾವು ಪ್ರತಿ ವರ್ಷ ಬಂದಿಲ್ಲ ದರ್ಶನ ಮಾಡಿನೇ ಉಪವಾಸ ಹಿಡಿಯೋದು. ಮತ್ತು ಉಪವಾಸ ಅಂದರೆ ಸಾಕಷ್ಟು ಜನ ಉಪವಾಸವನ್ನು ಕೈಗೊಂಡಿರ್ತಾರೆ. ತಾವು ಯಾವ ರೀತಿ ಉಪವಾಸವನ್ನು ಮಾಡ್ತಾರೆ? ನಾವು ಉಪ್ಪಿನಂತ ಸಿಹಿ ಏನು ತಿನ್ನೋ ಬರೀ ಹಾಲು ಹಣ್ಣು ಅಷ್ಟು ತಿಂದು ನಾವು ಉಪವಾಸ ಮಾಡ್ತೀವಿ. ಬೇರೆದೇನು ತಿನ್ನೋದು ಅಭಿಷೇಕ ಮಾಡಿಸಿ ಉಪವಾಸ ಹಿಡಿದು ನಾಳೆ ಬೆಳಗ್ಗೆನೆ ಮತ್ತು ಉಪವಾಸ ನಾವು ಮುರಿಯೋದು ಅಷ್ಟೇ. ಇದೊಂದು ಕಡೆ ಭಕ್ತಾದಿಗಳ ಒಂದು ಮಾತು ನನ್ನ ಎಡಭಾಗದಲ್ಲೂ ತಾವು ಗಮನಿಸ್ತಾ ಇರ್ಬೋದು. ಯಾವ ರೀತಿ ಸರತಿ ಸಾಲಿನಲ್ಲಿ ಸಾರ್ವಜನಿಕರು ಭಕ್ತರು ನಿಂತು ಒಂದು ಶಿವನ ದರ್ಶನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ. ಅಂದರೆ ಒಂದು ಕಡೆ ಇವತ್ತು ಸಾಕಷ್ಟು ಜನ ಉಪವಾಸವನ್ನು ಅಂದರೆ ಮಹಾಶಿವರಾತ್ರಿಯ ಅಂಗವಾಗಿ ಸಾಕಷ್ಟು ಜನ ಉಪವಾಸವನ್ನು ಕೈಗೊಂಡಿರ್ತಾರೆ. ಆ ರೀತಿ ಉಪವಾಸವನ್ನು ಕೈಗೊಂಡಿರ್ತಕ್ಕಂತಹ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಶಿವನ ದರ್ಶನವನ್ನು ಮಾಡಲಿಕ್ಕೆ ಸರತಿ ಸಾಲಿನಲ್ಲಿ ನಿಂತು ಭಕ್ತರು. ಪ್ರಕಾಶ್ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಮತ್ತೊಂದು ಕಡೆ ಗದಗ್ನಲ್ಲೂ ಕೂಡ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಅಲ್ಲಿನ ಸಂಭ್ರಮದ ಬಗ್ಗೆ ವಿವರಣೆ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜು ಪತಾರ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜು, ಗದಗ್ನ ಯಾವ ಪ್ರಸಿದ್ಧ ದೇವಸ್ಥಾನದಲ್ಲಿ ನಿಂತಿದ್ದೀರಿ? ಅಲ್ಲಿ ಶಿವರಾತ್ರಿ ಹಬ್ಬದ ಸಂಭ್ರಮ ಯಾವ ರೀತಿ ಇದೆ? ಭಕ್ತಾದಿಗಳೇನು ಹೇಳ್ತಾರೆ? ಯಾವ ರೀತಿಯ ವಿಶೇಷ ಪೂಜೆ ಪುನಸ್ಕಾರಗಳು ಶಿವನಿಗೆ ಆಗ್ತಾ ಇದೆ ಮಂಜು? ಹೌದು ಶ್ರುತಿ, ಏನಂತಂದರೆ ಗದಗ ನಗರದ ತ್ರಿಕುಟೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಈ ಒಂದು ದೇವಸ್ಥಾನ ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ದೇವಸ್ಥಾನ. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೇ ಗರ್ಭಗುಡಿಯಲ್ಲಿ ಇರೋದರಿಂದ ಸಾಕಷ್ಟು ಹಿನ್ನೆಲೆಯನ್ನು ಕೂಡ ಹೊಂದಿದೆ. ಹಾಗಾಗಿ ಇವತ್ತು ಮಹಾಶಿವರಾತ್ರಿ ಇರೋದರಿಂದ ಗದಗ, ಬೆಟಗೇರಿ, ಅವಳಿನಗರ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಬೆಳಗಿನ ಜಾವದಿಂದನೂ ಕೂಡ ಇಲ್ಲಿ ಅಭಿಷೇಕ ನಡೀತಾ ಇದೆ. ಅದೇ ರೀತಿಯಾಗಿ ಭಕ್ತರು ಕೂಡ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಏನು ತ್ರಿಕುಟೇಶ್ವರ ದೇವಸ್ಥಾನ ಅಂತಂದರೆ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೇ ಗರ್ಭಗುಡಿಯಲ್ಲಿ ಇರೋದರಿಂದ ಸಾಕಷ್ಟು ವಿಶೇಷತೆಗಳು ಹೊಂದಿದೆ ಮತ್ತು ಇಲ್ಲಿ ಇಷ್ಟಾರ್ಥಗಳು ಈಡೇರ್ತಾವೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಶಿವರಾತ್ರಿ ಅಂಗವಾಗಿ ವಿಶೇಷವಾಗಿ ಪೂಜೆ ಮಾಡಿ ಇಲ್ಲಿ ಏನು ಭಕ್ತರು ಬಂದು ಬೇಡಿಕೊಳ್ತಾರೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತರು ಏನು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಬರುವಂಥ ಭಕ್ತರಿಗೇನು ಕೂಡ ಏನು ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇಂದು ಏನು ಎಲ್ಲರೂ ಕೂಡ ಇವತ್ತು ಉಪವಾಸ ಇರೋದರಿಂದ ಇಲ್ಲಿ ಎಲ್ಲರಿಗೂ ವ್ಯವಸ್ಥೆ ಅಂದರೆ ಇಲ್ಲಿ ಆರಾಧನೆ ಮಾಡಲಿಕ್ಕೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಇಡೀ ದೇವಸ್ಥಾನದ ಸುತ್ತಲೂ ಕೂಡ ಒಂದು ಟೆಂಟ್ ಹಾಕಿ ಇಲ್ಲಿ ಇಡೀ ರಾತ್ರಿ ಎಲ್ಲ ಜಾಗರಣೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಏನು ಗದಗನ ತ್ರಿಕುಟೇಶ್ವರ ದೇವಸ್ಥಾನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಹರಿದು ಬರ್ತಾ ಇದ್ದಾರೆ. ಏನು ಇವತ್ತು ಮುಂಜಾನೆಯಿಂದನೂ ಭಕ್ತರ ದಂಡು ಹರಿದು ಬರ್ತಾ ಇದೆ. ಸಂಜೆವರೆಗೂ ಕೂಡ ಇರುತ್ತೆ. ರಾತ್ರಿ ಮತ್ತೆ ವಿಶೇಷವಾಗಿ ಪೂಜೆ ಮಾಡುವ ಮೂಲಕ ಇಲ್ಲಿ ಇಡೀ ರಾತ್ರಿ ಕೂಡ ಜಾಗರಣೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಏನು ಶಿವರಾತ್ರಿ ಅಂಗವಾಗಿ ತ್ರಿಕುಟೇಶ್ವರ ದೇವಸ್ಥಾನಕ್ಕೆ ಭಕ್ತರ ದಂಡು ಹರಿದು ಬರ್ತಾ ಇದೆ ಅಂತಲೇ ಹೇಳ್ಬೋದು ಶ್ರುತಿ. ಓಕೆ ಮಂಜು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಮಾಹಿತಿ ಕೊಡ್ತಾ ಇದ್ರು, ಮೈಲಾರಿ ಮಾಹಿತಿ ಕೊಡ್ತಾ ಇದ್ರು. ಧನ್ಯವಾದಗಳು. ಒಟ್ಟಿನಲ್ಲಿ ಇದು ನಾಡಿನೆಲ್ಲೆಡೆ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ನನ್ನ ಎಲ್ಲ ಪ್ರತಿನಿಧಿಗಳು, ಸಹೋದ್ಯೋಗಿಗಳು ಬೆಂಗಳೂರಿನ ಮತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಶಿವರಾತ್ರಿ ಹಬ್ಬದ ಸಂಭ್ರಮ ಯಾವ ರೀತಿ ಇದೆ ಅನ್ನೋದನ್ನು ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಶಿವನ ಆರಾಧನೆ ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇನ್ನು ಮಂಗಳೂರಲ್ಲಿ ಯಾವ ರೀತಿಯ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿನೇಶ್, ಮಂಗಳೂರಿನ ಯಾವ ದೇವಸ್ಥಾನದಲ್ಲಿ ಇದ್ದೀರಿ? ಯಾವ ರೀತಿಯ ವಿಶೇಷ ಪೂಜೆ ಪುನಸ್ಕಾರಗಳಾಗ್ತಾ ಇದೆ? ಭಕ್ತಾದಿಗಳ ಸಂಭ್ರಮ ಯಾವ ರೀತಿ ಇದೆ? ಶಿವನ ಆರಾಧನೆ ಯಾವ ರೀತಿ ಆಗ್ತಾ ಇದೆ? ದಿನೇಶ್, ಶ್ರುತಿ, ಮಂಗಳೂರಿನಲ್ಲೂ ಕೂಡ ಮಹಾಶಿವರಾತ್ರಿಯನ್ನು ಸಂಭ್ರಮ ಭಕ್ತಿಯಿಂದ ಆಚರಿಸಲಾಗ್ತಿದೆ. ಬೆಳಗ್ಗಿನಿಂದೇ ಶಿವನ ಆಲಯಕ್ಕೆ ಭಕ್ತರು ಬಂದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ನಾನೀಗ ಮಂಗಳೂರಿನ ಪ್ರಸಿದ್ಧ ದೇವಸ್ಥಾನವಾದಂಥ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ ಇದ್ದೇನೆ. ಇಲ್ಲಿ ಕೂಡ ಬೆಳಗಿನಿಂದಲೇ ಭಕ್ತರು ಶಿವನ ದೇಗುಲಕ್ಕೆ ಬಂದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಪ್ರಮುಖವಾಗಿ ಮಂಗಳೂರಿನ ಕದ್ರಿ ದೇವಸ್ಥಾನದಲ್ಲಿ 7 ಕೆರೆಗಳು ಇರುವಂಥದ್ದು. 7 ಕೆರೆಗಳಲ್ಲಿ ಮಿಂದು ಬಳಿಕ ಏನು ಕಲಶಾಭಿಷೇಕವನ್ನು ಕೂಡ ಭಕ್ತರು ಮಾಡ್ತಾ ಇರುವಂಥದ್ದು. ಬೆಳಗ್ಗಿನಿಂದಲೇ ಕೂಡ ಮಂಗಳೂರಿನ ಈ ಒಂದು ಕದ್ರಿ ದೇವಸ್ಥಾನಕ್ಕೆ ತಂಡೋಪತಂಡವಾಗಿ ಭಕ್ತರು ಆಗಮಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸ್ತಾ ಇರುವಂಥದ್ದು.
ಇರುವಂಥದ್ದು. ಅಂದರೆ ಮಂಗಳೂರಿನಲ್ಲಿ ಪ್ರಮುಖ ಶಿವನ ಆಲಯ ಅಂದರೆ ಅದು ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನ. ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ ಇವತ್ತು ಮಹಾಶಿವರಾತ್ರಿಯ ಸಂಭ್ರಮದ ಹಿನ್ನೆಲೆಯಲ್ಲಿ ಭಕ್ತರು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿ ಬಿಲ್ವ ಪತ್ರೆ, ಪಂಚಾಮೃತ ಹೀಗೆ ವಿವಿಧ ಸೇವೆಗಳನ್ನು ಕೂಡ ನೀಡ್ತಾ ಇರುವಂಥದ್ದು. ಮತ್ತು ಇವತ್ತು ಏನು ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಕದ್ರಿ ದೇವಸ್ಥಾನದಲ್ಲೂ ಕೂಡ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ಕೂಡ ಇರುವಂಥದ್ದು. ಬಲಿ ಉತ್ಸವ ರೀತಿಯ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇರುವಂಥದ್ದು. ಮಂಗಳೂರು ಮಾತ್ರವಲ್ಲದೆ ಧರ್ಮಸ್ಥಳ ಅಂದರೆ ನಾಡಿನ ಪ್ರಸಿದ್ಧ ದೇವಸ್ಥಾನವಾದಂಥ ಏನು ಧರ್ಮಸ್ಥಳದಲ್ಲೂ ಕೂಡ ವಿವಿಧ ಪೂಜೆಗಳು ಕೂಡ ಇರುವಂಥದ್ದು. ಧರ್ಮಸ್ಥಳಕ್ಕೆ ನಾಡಿನ ಬೇರೆ ಬೇರೆ ಭಾಗದಿಂದಲೂ ಕೂಡ ಭಕ್ತರು ಹರಿದು ಬರ್ತಾ ಇರುವಂಥ ಅಂದರೆ ಇವತ್ತು ಪಾದಯಾತ್ರೆ ಮೂಲಕ ಮಂಗಳೂರಿನ ಏನು ಧರ್ಮಸ್ಥಳದ ಮಂಜುನಾಥೇಶ್ವರ ದೇವಸ್ಥಾನಕ್ಕೂ ಕೂಡ ಭಕ್ತರು ಬರ್ತಾ ಇರುವಂಥದ್ದು. ಇವತ್ತು ಕರಾವಳಿಯ ನಾನಾ ಭಾಗಗಳಲ್ಲಿ ಇದೇ ರೀತಿಯ ಸಂಭ್ರಮ ಆಚರಣೆಗಳು ಕೂಡ ಇರುವಂಥದ್ದು ಶಿವರಾತ್ರಿಯ ಹಿನ್ನೆಲೆಯಲ್ಲಿ. ಮತ್ತು ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ ಭಕ್ತರು ಬೇರೆ ಬೇರೆ ಅಂದರೆ ಪಂಚಾಮೃತ ಅಭಿಷೇಕ ಆಗಿರುವುದು, ಕಲಶಾಭಿಷೇಕ ಆಗಿರುವುದು, ಬಿಲ್ವ ಪತ್ರೆಯ ಅರ್ಚನೆ ಆಗಿರುವುದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಭಕ್ತರು ಇವತ್ತು ತಮ್ಮ ಸೇವೆಯನ್ನು ದೇವರಿಗೆ ಸಮರ್ಪಿಸ್ತಾ ಇದ್ದಾರೆ ಮತ್ತು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಶಿವನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಮಂಗಳೂರಿನ